ದರ್ಶನ್ ಕೇಸ್ ಬಗ್ಗೆ ಏನಂತಿದ್ದಾರೆ ಗೊತ್ತಾ? ಚಂದ್ರಮುಖಿ ಪ್ರಾಣ ಸಖಿ ನಟನ ಬಗ್ಗೆ ಚಿಂಗಾರಿ ಬೆಳಗ್ಗೆ ಬಿಚ್ಚಿಟ್ಟ ಆ ಸ್ಫೋಟಕ ಸತ್ಯವಾದ್ರೂ ಏನು ಅಂತ ಹಾಗಿದ್ರೆ ವಿಸ್ತಾರ ನ್ಯೂಸ್ನಲ್ಲಿ ಸ್ಯಾಂಡಲ್ವುಡ್ ನಟಿ ಎಕ್ಸ್ಕ್ಲೂಸಿವ್ ಮಾತು. ಮೊದಲಿಂದಲೂ ನೋಡಿದ್ದೇನೆ ಅಂತ ಹೇಳಿದ್ದಾರೆ. ನಾನು ದರ್ಶನ್ರನ್ನ ಮೊದಲಿಂದ ನೋಡಿದ್ದೀನಿ ಅಂತ ಭಾವನಾ ಹೇಳಿದ್ದಾರೆ. ದರ್ಶನ್ಗೆ ತುಂಬಾ ನಾಚಿಕೆ ಸ್ವಭಾವ, ಸೈಲೆಂಟ್ ವ್ಯಕ್ತಿತ್ವ ಅಂತ ವಿಸ್ತಾರ ನ್ಯೂಸ್ಗೆ ನಟಿ ಭಾವನಾ ರಾಮಣ್ಣ ರಿಯಾಕ್ಟ್ ಮಾಡಿದ್ದಾರೆ. ದರ್ಶನ್ ವಿರುದ್ಧ ಕೊಲೆ ಆರೋಪ ಕೇಳಿ ಆಘಾತವಾಗಿದೆ ಅಂದ್ರು ಭಾವನಾ ರಾಮಣ್ಣ. ನಟಿ ಇದೇ ಕಾರಣಕ್ಕೆ ನಾನು ಇದುವರೆಗೂ ರಿಯಾಕ್ಟ್ ಮಾಡಿಲ್ಲ. ದರ್ಶನ್ ನನ್ನ ಜೊತೆ ಅಗೌರವದಿಂದ ನಡೆದುಕೊಂಡಿಲ್ಲ. ಇನ್ನು ದರ್ಶನ್ ಪರ ಅವರ ಪತ್ನಿ ವಿಜಯಲಕ್ಷ್ಮಿ ನಿಂತಿದ್ದು ಹೆಮ್ಮೆ ಅನ್ನಿಸ್ತಾ ಇದೆ. ಒಬ್ಬ ಹೆಣ್ಣು ಮಗಳಾಗಿ ಇದೇ ರೀತಿ ಕೆಲಸ ಮಾಡಬೇಕು ಅಂತ ಅವರು ರಿಯಾಕ್ಟ್ ಮಾಡಿದ್ರು. ಇನ್ನು ಪವಿತ್ರ ಗೌಡ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅಂದಿದ್ದಾರೆ ನಟಿ ಭಾವನಾ ರಾಮಣ್ಣ. ನಟಿ ಭಾವನಾ ರಾಮಣ್ಣ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ದೀಪಿಕಾ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ದರ್ಶನ್ ಅವರ ಕುರಿತಂತೆ ಭಾವನಾ ರಾಮಣ್ಣ ಅವರು, ಕೇಳೋಣ ಒಮ್ಮೆ. ದರ್ಶನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಬ್ಬೊಬ್ರು ಸೆಲೆಬ್ರಿಟಿಗಳು ಮಾತಾಡ್ತಾ ಇದ್ದಾರೆ, ಅವರವರ ಒಪಿನಿಯನ್ ಅನ್ನ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಮ್ ಜೊತೆಗೆ ನಟಿ ಭಾವನಾ ರಾಮನ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ದರ್ಶನ್ ನೀವು ಕಂಡಂತೆ ದರ್ಶನ್ ಹೆಂಗಿರ್ತಿದ್ರು? ಮೊದಲಿಗೆ ನಿಮ್ ರಿಯಾಕ್ಷನ್. ನಾನ್ ಕಂಡಂತೆ ಅಲ್ಲ, ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ನಾಚಿಕೆಯ ಸ್ವಭಾವದವರು ಅಂತ ಹೇಳ್ಬಹುದು. ಹಿ ಈಸ್ ನಾಟ್ ಅ ಪರ್ಸನ್ ತುಂಬಾ ಅವರಾಗವರೇ ಹೋಗಿ ಮುಂದುವರೆದು ಮಾತಾಡೋ ತರದ ವ್ಯಕ್ತಿತ್ವ ಅಲ್ಲ. ಶುರುಲಂತೂ ಮಾತೇ ಆಡ್ತಾ ಇರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಒಬ್ಬರೇ ಇರ್ತಾ ಇದ್ರು, ಅವ್ರ ಪಾಡಿಗೆ ಅವ್ರಿರೋದು. ಐ ಥಿಂಕ್ ಅದಾದ್ಮೇಲೂ ಸಹ ಹಿ ಈಸ್ ನಾಟ್ ಅ ಪರ್ಸನ್. ಈಗ ನಮ್ಮಲ್ಲಿ ತುಂಬಾ ಜೋವಿಯಲ್ ಆಗಿರ್ತಿದ್ದವರು ನಾನು ತುಂಬಾ ಹತ್ರದಿಂದ ನೋಡಿರೋದಂದ್ರೆ ಅಂಬರೀಶ್ ಸರ್ ಅಥವಾ ವಿಷ್ಣು ಸರ್. ಇವರೆಲ್ಲರೂ ಮಾತಾಡದೇ ಇದ್ರು ಮಾತಾಡಿಸ್ತಾರೆ. ಇವ್ರು ಆ ಥರದವರಲ್ಲ. ಅವ್ರನ್ನ ಹೋಗಿ ಮಾತಾಡ್ತಾರಷ್ಟೇ ಬಿಟ್ರೆ ಅವರಾಗವರೇ ಬಂದು ಮಾತಾಡ್ತಾ ಇರ್ದವ್ರು ಏನಲ್ಲ. ಮೇಡಮ್, ನೀವು ಹೇಳಿದ್ರಿ ತುಂಬಾ ನಾಚಿಕೆ ಸ್ವಭಾವದವರು, ಅವರಾಗಿ ಅವರು ಮಾತಾಡಲ್ಲ, ಅದೊಂದು ವ್ಯಕ್ತಿತ್ವ. ಈಗ ಕಟ್ ಮಾಡಿದ್ರೆ ಇವತ್ತು ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಸೊ ಇದನ್ನ ಎಷ್ಟು ಅರಗಿಸ್ಕೊಳ್ಳಕ್ಕೆ ಸಾಧ್ಯನಾ ಅಂತ? ನಾನು ಅರಗಿಸ್ಕೊಳಕ್ ಆಗಲ್ಲ. ಅದನ್ನ ಒಂದ್ ರೀತಿಯ ಹಾಂಟ್ ಮಾಡೋವಂಥದ್ದಾಗಬಹುದು, ಏನಾಗಿರಬಹುದು, ಅದರ ಹಿಂದಿನ ಘಟನೆಗಳೇನಾಗಿರಬಹುದು, ಅಥವಾ ಯಾಕಾಗಿ ಹೀಗಾಗಿರ್ಬೋದು. ಯಾಕಂದ್ರೆ ಒಬ್ಬ ಯಾವುದೇ ವ್ಯಕ್ತಿಯ ಒಂದು ಮನಸ್ಥಿತಿ ಬದಲಾಗಬೇಕಂದ್ರೆ ಒಂದು ದಿನದಲ್ಲಿ ಬದಲಾಗೋದಲ್ಲ. ಅದು ಇಟ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಐ ಡೋಂಟ್ ಬಿಕಮ್ ಗುಡ್ ಇನ್ ಅ ಡೇ, ನಿದರ್ ಐ ಬಿಕಮ್ ಗುಡ್ ಇನ್ ಆರ್ ಬ್ಯಾಡ್ ಇನ್ ಅ ಡೇ. ಸೊ ಹಾಗಾಗಿ ಇಟ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಬಟ್ ನಾನು ನೋಡಿರೋದ್ರಲ್ಲಿ ಈ ಊಹಾಪೋಹಗಳು ಇದನ್ನೆಲ್ಲ ನಾನು ಖಂಡಿತವಾಗ್ಲೂ ಕಂಡಿಲ್ಲ. ಸೆಟ್ಟಲ್ಲಿ ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅನ್ನೋದು ಇವಾಗ ಎಲ್ಲರೂ ಕೇಳ್ತಾ ಇದ್ದಾರೆ. I've never seen such things. ಎಲ್ಲ ಕಲಾವಿದರು ಅಷ್ಟೇ. ಐ ಥಿಂಕ್ ಕರ್ನಾಟಕ ರಾಜ್ಯದಲ್ಲಿ ವಿ ಹ್ಯಾವ್ ಅ ಮೋರ್ ಡಿಸಿಪ್ಲಿನರಿ. ಯಾವತ್ತಿಗೂ ನಾವು ನಿರ್ಮಾಪಕರಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತೀವಿ. ಬಟ್ ಇವತ್ತು ಮೆನ್ ಅಂದ್ರೆ ಮೇಲ್ ಆರ್ಟಿಸ್ಟಿಗೆ ಸ್ವಲ್ಪ ಜಾಸ್ತಿ ಕಾಂಪಿಟಿಷನ್ ತುಂಬಾ ಜಾಸ್ತಿ ಇದೆ. ದೇ ಹ್ಯಾವ್ ಟು ಡೀಲ್ ವಿತ್ ಮೆನಿ ಥಿಂಗ್ಸ್. ಇವತ್ತೆಲ್ಲ ಒಂದು ದೇಹದಾಢ್ಯತೆಯನ್ನು ಅವರು ಪರಿಪಾಲಿಸ್ಕೊಂಡಿರ್ಬೇಕು. ಎಲ್ಲದರಲ್ಲೂ ಒಂಥರ ದೇ ಶುಡ್ ಲುಕ್ ವೆರಿ ಚಾರ್ಮಿಂಗ್, ಆಕ್ಟಿವ್, ನಾಟ್ ಜಸ್ಟ್ ಚಾರ್ಮಿಂಗ್, ಒಂಥರ ಹ್ಯಾಪನಿಂಗ್. ಇದೆಲ್ಲ ಇವತ್ತಿನ ಒಂದು ಕಾಂಪಿಟೇಟಿವ್ ಯುಗ. ಯು ಆರ್ ಸಪೋಸ್ ಟು ಬಿ ಕಾಂಪಿಟಿಂಗ್ ವಿತ್ ಎವ್ರಿ ಒನ್. ದೆರ್ ಈಸ್ ನೋ ವಂಡರ್, ದೆರ್ ಈಸ್ ಅ ಪ್ರೆಷರ್. ಬರೀ ಒಂದು ಪ್ರೆಷರ್ ಆರ್ಟಿಸ್ಟಿಗಲ್ಲ, ನಿರ್ಮಾಪಕರಿಗೆ ಮಾತ್ರ ಅಲ್ಲ, ನಿರ್ದೇಶಕರಿಗೆ ಮಾತ್ರ ಅಲ್ಲ, ಆನ್ ಎವ್ರಿ ಆರ್ಟಿಸ್ಟ್ ದೆರ್ ಇಸ್ ಅ ಪ್ರೆಷರ್. ಸ್ಪೆಷಲಿ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನದಂಥ ಪ್ರೆಷರ್ ನಮ್ಮ ಮೇಲಿದೆ. ಯಾಕಂದ್ರೆ ವಿ ಡೋಂಟ್ ಹ್ಯಾವ್ ಅ ಮಾರ್ಕೆಟ್ ಇಲ್ಲ ಅಂತಾರೆ, ವಿ ಡೋಂಟ್ ಹ್ಯಾವ್ ಅ ಬಯರ್ಸ್. ಹಾಗಾಗಿ ವಿ ಹ್ಯಾವ್ ಮೋರ್ ಪ್ರೆಷರ್. ಎಂಥ ಸಿನಿಮಾ ಮಾಡಿದ್ರು ನಮ್ಮ ಸಿನಿಮಾಗಳನ್ನ ನೋಡಕ್ ಬರಲ್ಲ. ಇಲ್ಲಿ ತಮಿಳ್ ಇದೆ, ಮಲಯಾಳಂ ಇದೆ, ತೆಲುಗು ಇದೆ, ಜರ್ಮನ್, ಇಟಾಲಿಯನ್, ಎವ್ರಿಥಿಂಗ್ ಯು ನೇಮ್ ಇಟ್, ಯು ಹ್ಯಾವ್ ಆಲ್ ದ ಲ್ಯಾಂಗ್ವೇಜಸ್. ಇಷ್ಟೆಲ್ಲ ಇದೆ. ನೀವೇ ನೋಡ್ತಿರಬಹುದು, ನಮ್ಮ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ಗೆ ಬರುವಂತಹ ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ, ಅಪಾರವಾದಂತಹ ಒಂದು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಇವತ್ತು ಎಂಥ ಸಿನಿಮಾ ಮಾಡಿದ್ರು ಬರಲ್ಲ, ಅಥವಾ ಎಷ್ಟೇ ಪಬ್ಲಿಸಿಟಿ ಕೊಟ್ಟರು ಬರಲ್ಲ. ಸೊ ವಿ ಡೂ ನೀಡ್ ಸಮ್ ಸಪೋರ್ಟ್ ಫ್ರಮ್ ಪೀಪಲ್. ಮೇಡಮ್, ನೀವು ಆರಂಭದ ದಿನಗಳಿಂದಲೂ ದರ್ಶನ್ ಅವರನ್ನ ನೋಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿದ್ರಿ. ಸೊ ಭಗವಾನ್ ಆಗಿರ್ಬೋದು, ಚಿಂಗಾರಿ ಆಗಿರ್ಬೋದು, ಇಂಥ ಮೂವಿಗಳಲ್ಲಿ ಅಭಿನಯಿಸಿದ್ರ. ಸೊ ಆರಂಭದ ದಿನಗಳಲ್ಲಿ ಇದ್ದಂಥ ವ್ಯಕ್ತಿತ್ವ ಇತ್ತೀಚಿನ ದಿನಗಳಲ್ಲಿ ಅವ್ರು ಕಳ್ಕೊಂಡ್ರ ಹಂಗಿದ್ರೆ?
ಅದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನ್ನ ಜೊತೆ ಅದೆಲ್ಲ ಬದಲಾವಣೆ ಯಾವುದೂ ಆಗಿಲ್ಲ. ನಾನು ಯಾವಾಗಲೂ ಹೆಂಗಿದ್ದೀನಿ ಅಥವಾ ನಮ್ಮಿಬ್ಬರಲ್ಲಿ ಮಾತುಕತೆ ಹೇಗೆ ನಡೆಯುತ್ತೆ, ಇಟ್ಸ್ ಜಸ್ಟ್ ದ ಸೇಮ್, ನಥಿಂಗ್ ಹ್ಯಾಸ್ ಚೇಂಜ್ ಹಿಮ್. ಅಥವಾ ಅವರ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವ್ರ ಮಾತಾಗಲಿ, ಅವ್ರ ನಡವಳಿಕೆ ಆಗಲಿ, ನಾನು ಅವರು ಮಾತಾಡ್ಸೋದ್ರಲ್ಲಿ ಏನು ಯಾವ ಬದಲಾವಣೆನೂ ನಾನು ಕಂಡಿಲ್ಲ. ಐ ಡೋಂಟ್ ನೋ ಅಬೌಟ್ ದಿ ಅದರ್ ಪೀಪಲ್ ಸೇಯಿಂಗ್. ಮೇಡಮ್, ಅವರನ್ನೇ ನಂಬಿ ಅಥವಾ ಅವರೇ ಮಾದರಿಯಾಗಿ ಇಟ್ಕೊಂಡು ಒಂದಿಷ್ಟು ಅಭಿಮಾನಿಗಳಿದ್ದಾರೆ. ಬಟ್ ಒಂದಿಷ್ಟು ಅಭಿಮಾನಿಗಳಲ್ಲಿ ಒಂದಿಷ್ಟಿಲ್ಲ ರೀ, ಎಷ್ಟಿದ್ದಾರೆ ಅಂತ ಹೇಳಿ ಒಂದಿಷ್ಟಿಲ್ಲ. ಐ ಥಿಂಕ್ ಇಟ್ಸ್ ಟೈಮ್ ವಿ ಶುಡ್ ಬಿ ಹ್ಯಾಪಿ ಅಬೌಟ್ ಸಂಬಡಿ ಸಕ್ಸಸ್. ನಾನು ಹೇಳ್ತಾ ಇರೋದು, ಅಭಿಮಾನಿಗಳು ಒಂದ್ ಸ್ವಲ್ಪ ಜನ ಇವಾಗ ಚೇಂಜ್ ಆಗ್ತಾ ಇದ್ರಿ ಈ ಘಟನೆ ಆದ್ಮೇಲೆ. ಸೊ ಅಂಧಾಭಿಮಾನಿಗಳಿಗೆ ಏನ್ ಹೇಳ್ತಿದ್ದೀರಾ? ಯಾಕಂದ್ರೆ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇದೆ, ಪಾಸಿಟಿವ್ ಕಮೆಂಟ್ಸ್ಗಳು ಅಭಿಮಾನಿಗಳಾಗ್ತಿದ್ದಾರೆ. ಯಾವುದೇ ಕಮೆಂಟ್ ಯಾರ ವ್ಯಕ್ತಿತ್ವವನ್ನಾಗ್ಲಿ ಅಥವಾ ಜೀವನವನ್ನಾಗ್ಲಿ ಬದಲಾಯಿಸಕ್ಕಾಗಲ್ಲ. ಎಲ್ಲದೂ ಅದು ತಾತ್ಕಾಲಿಕ. ಅವ್ನು ತುಂಬಾ ಇಷ್ಟಪಡ್ತಾ ಇದ್ರು ಅದು ಅವ್ರ ಮನ್ಸಿಗೆ ಅನ್ಸಿದೆ, ಅದಕ್ಕೆ ನಾವು ಖುಷಿ ಪಡ್ಬೇಕು. ಇಷ್ಟಪಡ್ಲಿಲ್ಲ ಅಂದ್ರೆ ನಾವೇನು ತುಂಬಾ ಒತ್ತಾಯಪೂರ್ವಕವಾಗಿ ಹೋಗಿ ನೀವು ನನ್ನನ್ನು ಇಷ್ಟಪಡಿ ಅಂತ ಹೇಳಕ್ಕಾಗಲ್ಲ. ಅದು ಅವರವರ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಸ್ಟಾರ್ಟಿಂಗ್ ದರ್ಶನ್ ಅವರು ಅರೆಸ್ಟ್ ಆದಾಗ ಸೆಲೆಬ್ರಿಟಿಗಳನ್ನ ಮಾತಾಡ್ಸಕ್ಕೆ ಹೋಗ್ಬೇಕಾದ್ರೆ ಹಿಂಜರಿತಾ ಇದ್ರು, ಮಾತಾಡಕ್ ಮುಂದೆ ಬರ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅದೇನಾಗತ್ತಂದ್ರೆ ನಮಗೆ ಒಂದು ಆಘಾತ ಆಗಿರುತ್ತೆ, ಮನಸ್ಸಿನಲ್ಲಿ ನಮ್ಗೊಂದು ಕಸಿವಿಸಿ ಇರುತ್ತೆ. ವೆನ್ ಯು ಡೋಂಟ್ ಹ್ಯಾವ್ ಅ ಕ್ಲಾರಿಟಿ ಫಾರ್ ಯುವರ್ ಓನ್ ಸೆಲ್ಫ್, ಕ್ಲಾರಿಟಿ ಅಬೌಟ್ ವಾಟ್ಸ್ ಹ್ಯಾಪ್ನಿಂಗ್ ಅಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಏನ್ ನಡೀತಾ ಇದೆ ಹೊರಗಡೆ, ಅಥವಾ ಏನ್ ತೋರಿಸ್ತಾ ಇದ್ದಾರೆ, ಅಥವಾ ಏನ್ ಬಿಂಬಿತವಾಗಿದೆ, ಅಥವಾ ಯಾವ ನರೇಷನ್ ನಾವು ನೋಡ್ತಾ ಇದೀವಿ, ಕೇಳ್ತಾ ಇದೀವಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಐ ನೀಡೆಡ್ ಅ ಕ್ಲಾರಿಟಿ ಇನ್ಸೈಡ್ ಮೀ. ಅಂದ್ರೆ ನನಗೊಂದು ಆ ಕಸಿವಿಸಿ ಇರಬಾರ್ದು. ನಾನು ಏನೋ ಒಂದು ಬಂದು ಮಾತಾಡ್ತೀನಿ ಅಂತ ಹೇಳಿ ನನಗೆ ಕಸಿವಿಸಿಲ್ ಬಂದು ಮಾತಾಡಿದ್ರೆ ನಾಳೆ ನಾನು ಅದಕ್ಕೆ ಸರಿಯಾಗಿ ನಿಂತ್ಕೊಳ್ಳೋ ಆಗಿರ್ಬೇಕು. ನಾನು ಆಡೋ ಮಾತಿಗೆ ನಾನು ನಿಂತ್ಕೊಳ್ಳೋ ತರ ಇರಬೇಕು. ಹೌದೋ ಅಲ್ವೋ ಅಂತ ನಾನು ಒಪ್ಕೊಳ್ಳೋ ತರದೊಳಗಿರ್ಬೇಕು. ಐ ಟುಕ್ ಟೈಮ್. ಐ ಹ್ಯಾವ್ ಬೀನ್ ಆಸ್ಕ್ಡ್ ಬೈ ಆಲ್ ದ ಚಾನಲ್ಸ್, ಬಟ್ ನಾನು ಸ್ವಲ್ಪ ಹೆಸಿಟೇಟ್ ಮಾಡಿದೆ. ಆಗ ಅಂದ್ರೆ ಹೆಸಿಟೇಟ್ ಅಂದ್ರೆ ಏನೂ ಅಲ್ಲ, ಒಂದು ಮಟ್ಟಕ್ಕೆ ಐ ಥಿಂಕ್ ಎಲ್ಲೋ ಒಂದು ಇದರಲ್ಲಿ ಬ್ಯಾಕ್ ಆಫ್ ಅವರ್ ಮೈಂಡ್ ವಿ ಆರ್ ಸ್ಕೇರ್ ಆಫ್ ಡೈಸೆಕ್ಷನ್ ಆಫ್ ಅವರ್ ಓನ್ ಕ್ಯಾರೆಕ್ಟರ್. ನಮ್ಮ ಚರಿತ್ರೆಯನ್ನ ಎಲ್ಲ ವರ್ಗದಲ್ಲಿ, ಆ ಸೋಷಿಯಲ್ ಮೀಡಿಯಾ, ವೈಯಕ್ತಿಕ, ವಾಟ್ಸ್ಆ್ಯಪ್, ಐ ಡೋಂಟ್ ನೋ ವಾಟ್ ನಾಟ್, ಎಲ್ಲ ಕಡೆ ಇವತ್ತು ಡೈಸೆಕ್ಟ್ ಮಾಡ್ತಾರೆ. ಅಂಡ್ ಐ ಆಮ್ ನಾಟ್ ಹಿಯರ್ ಟು ಟೇಕ್ ಆಲ್ ದಟ್. ನಾನು ಅದಕ್ಕೋಸ್ಕರ ನಾನು ಕಷ್ಟಪಟ್ಟು ಬಂದಿಲ್ಲ ನನ್ನ ಜೀವನದಲ್ಲಿ. ಸೊ ಐ ವಾಸ್ ನಾಟ್ ರೆಡಿ ಟು ಟೇಕ್ ಆಲ್ ದ ಡೈಸೆಕ್ಷನ್ಸ್. ಮೇಡಮ್, ನಿಮಗೆ ಸಾರಿ ಇಂಥ ಗೋಲ್ಡ್ ಜ್ಯುವೆಲ್ರೀಸ್ ಅಲ್ಲೆಲ್ಲ ತುಂಬಾ ಇಷ್ಟ. ಆ ಕಾರಣಕ್ಕಾಗಿ ಹೇಳ್ತೀನಿ, ಪವಿತ್ರ ಗೌಡ ಅವರು ಕೂಡ ರೆಡ್ ಕಾರ್ಪೆಟ್ಸ್ ಅನ್ನ ನಡೆಸ್ತಿದ್ರು. ಯಾವತ್ತಾದ್ರೂ ವಿಸಿಟ್ ಮಾಡಿದೀರಾ? ಅವ್ರ ಬಗ್ಗೆ ಏನಾದ್ರು ಗೊತ್ತು? ಐ ಹ್ಯಾವ್ ನೆವರ್ ಮೆಟ್ ಹರ್, ನಂಗೆ ಗೊತ್ತಿಲ್ಲ ಅವರು. ಸೊ ವಿಜಯಲಕ್ಷ್ಮಿ ಅವರು ಇವತ್ತು ತನ್ನ ಗಂಡನ ಪರ ನಿಂತಿದ್ದಾರೆ. ಕೋರ್ಟಿಗೆ ವಕೀಲರನ್ನ ಕೂಡ ನೇಮಕ ಮಾಡಿದ್ರು. ಸೊ ಅವ್ರ ಬಗ್ಗೆ ಹೆಂಗ್ ಗೊತ್ತು? ಅವ್ರು ಯಾವ್ದು ಶೂಟಿಂಗ್ ಸೆಟ್ಗೆ ಬರೋದು, ಇಂಥದ್ದೇನಾದ್ರು ನೀವು ಅಬ್ಸರ್ವ್ ಮಾಡಿದ್ರು? ಬರ್ತಾರೆ, ಅವ್ರು ಶೂಟಿಂಗ್ ಸೆಟ್ಟಿಗೆಲ್ಲ ಬರ್ತಾರೆ. ಇನ್ಫ್ಯಾಕ್ಟ್ ಅವ್ರ ಮಗ ಎಲ್ಲನೂ ಕರ್ಕೊಂಡೇ ಬರ್ತಾ ಇದ್ರು. I think it's the right thing what she is doing. As a woman, as a wife, one should stand by, I think. Thank you. ಇದಿಷ್ಟು ಭಾವನಾ ರಾಮಣ್ಣ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯೋಗೀಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.